ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರಾವ್ಯ ವ್ಲಾಗ್ಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ. ಇವತ್ತು ನಾನು ನಿಮಗೆ ನನ್ನ ವ್ಲಾಗ್ಸಲ್ಲಿ ನಮ್ಮ ತೋಟದಲ್ಲಿರುವ ಕೆರೆಯನ್ನೆಲ್ಲ ತೋರಿಸ್ತೇನೆ. ಹಾಗೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ವಿಡಿಯೋ ಕೊನೆ ತನಕ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ, ನಾನು ನಿಮಗೆ ನಮ್ಮ ತೋಟವನ್ನೆಲ್ಲ ತೋರಿಸ್ತೇನೆ. ಎಂತ ಗೊತ್ತುಂಟಾ, ಒಂದು ಅರ್ಧ ಮುಕ್ಕಾಲು ಗಂಟೆ ಮೊದಲು ಫುಲ್ ಮಳೆ ಆಯಿತಾ. ಮಳೆ ಮತ್ತು ಗುಡುಗು ಸಹ ಇತ್ತು. ವಾತಾವರಣ ತುಂಬ ತಂಪು ಉಂಟು. ಫುಲ್ ಮಳೆ ಬಂದು ಎಲ್ಲ ಅಂಗಳದಲ್ಲೆಲ್ಲ ನೀರುಂಟು ನೋಡಿ. ಹಾಗೆ ನಾವಿವಾಗ ತೋಟಕ್ಕೆ ಹೋಗುವ. ನಿಮಗೆ ತೋರಿಸ್ತೇನೆ ನಾನು ನಮ್ಮ ತೋಟವನ್ನು. ನಮ್ಮ ಕೆರೆ ಇಲ್ಲೇ ಹತ್ತಿರದಲ್ಲೇ ಇರೋದು. ಮನೆ ಅಂಗಳದಲ್ಲಿ ನಿಂತರೆ ಕಾಣ್ತದೆ. ನಮ್ಮ ತೋಟಕ್ಕೆ ಇಳಿತಾ ಇದ್ದ ಹಾಗೆ ಇದು ನಮಗೆ ಸಿಗುವ ಫಸ್ಟ್ ಕಣಿ. ಜೋರು ಮಳೆ ಬಂದರೆ ಇಲ್ಲಿ ಫುಲ್ ಆಗ್ತದೆ ನೀರು ಇದರಲ್ಲಿ. ಇವಾಗ ಅಲ್ಲೊಂದು ಕೆರೆ ಉಂಟು, ಅದರಲ್ಲಿ ಫುಲ್ಲಾಗಿ ನೀರು ಇದರಲ್ಲಿ ಬರ್ತದೆ. ಈಗ ನೀರು ಸಹ ಕ್ಲೀನ್ ಉಂಟು. ಹಾಗೆ ಮುಂದೆ ಹೋದರೆ ಇನ್ನೊಂದು ಸಣ್ಣ ಕಣಿ ಉಂಟು. ಸೋಗೆ ಎಲ್ಲ ಬಿದ್ದುಂಟು, ಅಡಿಕೆಯದ್ದು ಸೋಗೆ. ಇದರಲ್ಲಿ ಮಾತ್ರ ನೀರಿಲ್ಲ. ಜೋರು ಮಳೆ ಬಂದರೆ ಫುಲ್ ಇರ್ತದೆ ಇದರಲ್ಲಿ ಸಹ ನೀರು. ಇನ್ನು ಇಲ್ಲೊಂದು ಮರ ಉಂಟು, ನಿಮಗೆ ತೋರಿಸ್ತೇನೆ. ಇದು ನಮ್ಮದು ನಕ್ಷತ್ರ ಹಣ್ಣಿದ್ದು ಮರ. ನಕ್ಷತ್ರ ಹಣ್ಣು ಎಲ್ಲರಿಗೂ ಗೊತ್ತಿರ್ಬೋದು. ಹಾಗೆ ಇದು ನಕ್ಷತ್ರ ಹಣ್ಣಿದ್ದು, ಮತ್ತು ಇದು ಜಂಬು ನೇರಳೆದ್ದು ಮರ. ವೈಟ್ ಕಲರ್ ಜಂಬು ನೇರಳೆದ್ದು. ಮತ್ತು ಅದು ನಕ್ಷತ್ರ ಹಣ್ಣಿದ್ದು. ಅದರ ಆ ಕಡೆ ಒಂದು ಮರ ಇತ್ತು, ಅದನ್ನು ತೆಗೆದದ್ದು, ಕಟ್ ಮಾಡಿದ್ದು. ಅದು ಅಲ್ಲಿ ಅಡಿಕೆಗೆ ಸಮಸ್ಯೆ ಆಗ್ತದೆ ಅಂತ, ಅಡಿಕೆ ಮರಕ್ಕೆ. ಅದು ಜಂಬು ನೇರಳೆದ್ದಿತ್ತು ಮರ. ನಮ್ಮ ಮನೆಯಿಂದ ಬಂದು ಹೀಗೆ ಬಂದು ತೋಟಕ್ಕೆ ಜಾಯ್ನ್ ಆಗ್ತದೆ ದಾರಿ. ನಮ್ಮ ತೋಟ ಈಗ ಒಂದು ಸ್ವಲ್ಪ ಕ್ಲೀನ್ ಆಗಿದೆ, ಹುಲ್ಲೆಲ್ಲ ತೆಗೆದು. ನಮ್ಮಲ್ಲಿ ದನ ಉಂಟಲ್ಲ, ದನಕ್ಕೆ ಹುಲ್ಲೆಲ್ಲ ತೆಗೆದು ನಮ್ಮ ತೋಟದಿಂದಲೇ. ಮತ್ತು ಹುಲ್ಲು ತೆಗಿಲಿಕ್ಕೆಲ್ಲ ಕೆಲಸದವರಿದ್ದಾರೆ. ಇದು ನಮ್ಮ ಪಂಪು ಸೆಡ್, ನಮ್ಮ ಟ್ಯಾಂಕಿಗೆಲ್ಲ ನೀರು ಬಿಡಲಿಕ್ಕೆ. ನಮ್ಮಲ್ಲಿ ಬೋರಿದ್ದು ನೀರು, ಹಾಗಾಗಿ ಟ್ಯಾಂಕಿಗೆಲ್ಲ ನೀರು ಬಿಡಲಿಕ್ಕಿರುವಾಗ ಅಲ್ಲಿ ಪಂಪು ಬಂದು ಆನ್ ಮಾಡಿದರೆ ಆಯಿತು. ಹಾಗೆ ಇದು ನಮ್ಮ ಕೆರೆ. ಕೆರೆಯಿಂದ ಆಚೆಗಿರೋದು ಬೇರೆಯವರ ಜಾಗ, ಕೆರೆಯಿಂದ ಈ ಕಡೆ ಇರೋದು ನಮ್ಮದು ತೋಟ. ಅಲ್ಲಿ ನೋಡಿ ಕಾಳು ಮೆಣಸು ಕೂಡ ಉಂಟು. ಹಾಗೆ ಇದು ನಮ್ಮ ಕೆರೆಯ ವ್ಯೂ. ಜಾಸ್ತಿ ಸೈಡಿಗೆ ಹೋಗ್ಲಿಕ್ಕೆ ಭಯ ಆಗ್ತದೆ. ಹೇಗುಂಟು ಫ್ರೆಂಡ್ಸ್, ಕಮೆಂಟ್ ಮಾಡಿ ಹೇಳಿ. ನಾವು ಕಾಫಿ ಸಹ ಬೆಳಿತೇವೆ. ಇಲ್ಲಿ ನೋಡಿ ಕಾಫಿ ಆಗಿದೆ, ಕಾಯಿ ಎಳತ್ತು ಕೂಡ ಬೆಳಿಲಿಲ್ಲ ಅದು. ಫ್ರೆಂಡ್ಸ್, ನಾನೀಗ ತೋಟದಿಂದ ಮನೆಗೆ ಬಂದಿದ್ದೇನೆ. ನೋಡಿ, ಮನೆಯ ರೈಟ್ ಸೈಡಿಗೆ ಫುಲ್ ಕಾಡು ಆಯಿತಾ. ಅಲ್ಲಿ ಎದುರಲ್ಲಿ ಫುಲ್ಲು ತೋಟ, ಮತ್ತು ಈ ಕಡೆ ಸೈಡ್ ಸಹ ತೋಟ, ಮನೆ ಹಿಂದುಗಡೆ ಸಹ ತೋಟ. ಹಾಗೆ ಫುಲ್ ತಂಪು ತಂಪು, ಕೂಲ್. ನಾನೀಗ ನಮ್ಮ ಮನೆಯ ವ್ಯೂ ತೋರಿಸ್ತಾ ಇದ್ದೇನೆ. ನಾನಿದನ್ನೇ ಹೇಳಿದ್ದು ನಮ್ಮ ಮನೆಯ ಸ್ಪೆಷಲ್ ವ್ಯೂ ಅಂತ.
ಅಲ್ಲಿ ನೋಡಿ ದೊಡ್ಡ ಕಾಡು ಕಾಣ್ತದಲ್ಲ, ಅದು ನಮ್ಮ ಊರಿದ್ದು ಕಾಡು, ಕಲ್ಪಡ ಕಾಡು ಅಂತ. ಹಾಗೆ ಹೇಗುಂಟು ವ್ಯೂ? ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನನಗೆ. ದಯವಿಟ್ಟು ನನ್ನ ವಿಡಿಯೋವನ್ನು ಕೊನೆ ತನಕ ನೋಡಿ, ಎಂಜಾಯ್ ಮಾಡಿ. ಹಾಗೆ ಇದು ನೋಡಿ, ಇದು ಫುಲ್ ಕಾಡು ಈ ಸೈಡ್. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ವ್ಲಾಗ್ಸನ್ನು ಮುಗಿಸ್ತಾ ಇದ್ದೇನೆ ಇಲ್ಲಿಗೆ. ಹಾಗೆ ಇನ್ನು ನಾನು ನಾಳೆನ ವ್ಲಾಗ್ಸಲ್ಲಿ ನಿಮಗೆ ಸಿಗ್ತೇನೆ. ಹಾಗೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡೋದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾಡಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಬಾಯ್.